ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ಅವಕಾಶಕ್ಕಾಗಿ ಸಿದ್ಧರಾಗಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಆದಿಕಾಂಡ 12ನೇ ಅಧ್ಯಾಯ 1-3 ವಾಕ್ಯ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಸಿದ್ಧತೆ ಎಂದರೆ ನಿಮ್ಮನ್ನು ರಕ್ಷಿಸುವುದು ಅಥವಾ ಕ್ರಿಯೆಯ ಮೊದಲು ಪೂರ್ವಭಾವಿ ಕಾರ್ಯತಂತ್ರವನ್ನು ರಚಿಸುವುದು. ಸಿದ್ಧಪಡಿಸುವುದೆಂದರೆ ಕರ್ತನನ್ನು ಕರೆಯುವುದು, ಕರ್ತನೊಂದಿಗಿನ ಸಂಬಂಧ, ದೇವರ ಬಳಿಗೆ ಬರುವುದು, ಪ್ರಾರ್ಥಿಸುವುದು, ನಮ್ಮ ಪೂರ್ಣ ಹೃದಯದಿಂದ ಕರ್ತನನ್ನು ಹುಡುಕುವುದು. ಅವಕಾಶ ಸಂಭವಿಸುತ್ತದೆ ಎಂಬುದಕ್ಕೆ ಇಬ್ರು ಪದಗಳು ಪೆಗಾ ಕರಾಲ್. ಈ ಜೊತೆಗೆ ಅವರು ಯದೃಚ್ಛಿಕ ಘಟನೆಗಳ ಚಿತ್ರವನ್ನು ಪ್ರಸ್ತುತಪಡಿಸುವುದಿಲ್ಲ, ಆದರೆ ಕರ್ತನ ರಚನೆಯನ್ನು ಅವಲಂಬಿಸಿರುವ ಸರಿಯಾದ ಘಟನೆ. ದೇವರು ಅಬ್ರಾಮನಿಗೆ ಪ್ರಯಾಣವನ್ನು ಪ್ರಾರಂಭಿಸಲು ಹೇಳಿದನು ಮತ್ತು ಅವನಲ್ಲಿ ಎಲ್ಲಿಗೆ ಹೋಗುತ್ತಿದ್ದಾನೆಂದು ಅವನಿಗೆ ತಿಳಿಸಲಿಲ್ಲ. ಅಬ್ರಾಮನಿಗೆ ಪ್ರವಾಸವನ್ನು ಯೋಜಿಸಲು ಸಾಧ್ಯವಾಗಲಿಲ್ಲ. ಅವನ ಕುಟುಂಬಕ್ಕೆ ಹೇಳುವುದು, ವ್ಯವಹಾರದ ವಿವರಗಳನ್ನು ಹೊಂದಿಸುವುದು, ತನ್ನ ಡೇರಿಯನ್ನು ಸಿದ್ಧವಾಗಿಸುವುದು ಮತ್ತು ಹೊರಡುವ ಮೂಲಕ ಅವನು ಮಾಡಬಹುದಾಗಿತ್ತು. ಐಗುಪ್ತದಿಂದ ಅರಣ್ಯ ಪ್ರಯಾಣ, ಪ್ರಾರ್ಥನೆ ಮತ್ತು ಸಿದ್ಧತೆಯ ಕಥೆಯಾಗಿದೆ. ದೇವರು ಅರಣ್ಯ ಪ್ರಯಾಣವನ್ನು ಯೋಜಿಸಿದ್ದನು, ಯಾವುದೇ ವ್ಯಕ್ತಿಗೆ ಸಾಧ್ಯವಾಗಲಿಲ್ಲ. ದೇವರು ಮಾಡಿದ ಕಥೆಯನ್ನು ಬರೆದಿರಲಿಲ್ಲ ಮತ್ತು ಮೋಶೆಯು ಸಂಪೂರ್ಣ ಯೋಜನೆಯನ್ನು ಸಮಯಕ್ಕೆ ಮುಂಚಿತವಾಗಿ ನೋಡಲಿಲ್ಲ. ಇಸ್ರಾಯೇಲ್ಯರು ತಮ್ಮ ಬಾಗಿಲುಗಳನ್ನು ಗುರುತಿಸಿ ಅವರು ಸಾಗಿಸಬಹುದಾದ ಎಲ್ಲವನ್ನು ತೆಗೆದುಕೊಂಡು ತ್ವರಿತ ಆಹಾರವನ್ನು ತಿನ್ನುವ ಮೂಲಕ ವಾಕ್ಯಕ್ಕಾಗಿ ಹೊರಬರಲು ಕಾಯುವ ಮೂಲಕ ಸಿದ್ಧಪಡಿಸಿದರು. ಸ್ನಾನಿಕನಾದ ಯೋಹಾನ ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿರಿ ಎಂದು ಬೋಧಿಸಿದನು, ಕರ್ತನ ಮಾರ್ಗವನ್ನು ಯೋಜಿಸಿರಿ ಎಂದು ಅವನು ಹೇಳಲಿಲ್ಲ. ಸತ್ಯವೇದದ ಸತ್ಯವೆಂದರೆ ದೇವರು ಯೋಜನೆಯನ್ನು ಮಾಡುತ್ತಾನೆ, ನಾವು ಸಿದ್ಧಪಡಿಸುತ್ತೇವೆ. ದೇವರು ಯಾವಾಗಲೂ ನಮಗೆ ಅತ್ಯುತ್ತಮವಾಗಿ ಯೋಜಿಸುತ್ತಾನೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಆಮೆನ್. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ನೀವು ಬಂದು ತಿಳಿಸಿದಾಗ ನಾನು ಯಾವುದನ್ನು ಆಶೀರ್ವದಿಸಬೇಕೆಂದು ನೀವು ಬಯಸುತ್ತೀರಿ ಎಂದು ದೇವರು ಹೇಳುವುದಿಲ್ಲ. ಮೌಲ್ಯಗಳನ್ನು ನಡವಳಿಕೆಯಿಂದ ಪ್ರದರ್ಶಿಸಲಾಗುತ್ತದೆ, ಕೇವಲ ವ್ಯರ್ಥ ಪದಗಳಿಂದಲ್ಲ. ನಂಬಿಕೆಯ ಪ್ರಯಾಣದ ಆರಂಭದಲ್ಲಿ ನೀವು ನಿಜವಾಗಿಯೂ ಯೇಸುವಿನ ಶಿಷ್ಯರುಗಳನ್ನು ಪ್ರತ್ಯೇಕವಾಗಿ ಹೇಳಲು ಸಾಧ್ಯವಿಲ್ಲ. ಅವರೆಲ್ಲರಿಗೂ ದೀಪಗಳಿವೆ, ಅವರೆಲ್ಲರಿಗೂ ಮದುವೆಯ ಬಗ್ಗೆ ಉತ್ಸುಕರಾಗಿದ್ದಾರೆ, ಅವರೆಲ್ಲರೂ ಕರ್ತನೆ ಕರ್ತನೆ ಎಂದು ಹೇಗೆ ಆಡಬೇಕೆಂದು ತಿಳಿದಿದ್ದರು. ನಂಬಿಕೆಯ ಪ್ರಯಾಣವು ದೀರ್ಘವಾದಷ್ಟು ರಾತ್ರಿಯ ನಂತರ ಅದು ಸ್ಪಷ್ಟವಾಗುತ್ತದೆ. ಯಾರು ಬುದ್ಧಿವಂತರು ಮತ್ತು ಯಾರು ಮೂರ್ಖರು, ಯಾರು ಸಿದ್ಧರಾಗಿದ್ದಾರೆ ಅಥವಾ ಯಾರು ತಮ್ಮದೇ ಆದ ಯೋಜನೆಗಳೊಂದಿಗೆ ಬರುತ್ತಿದ್ದಾರೆ, ಯಾರು ದೇವರ ಮಧ್ಯಸ್ಥಿಕೆ ಅಲೆಯನ್ನು ಸವಾರಿ ಮಾಡಲು ಸಿದ್ಧರಾಗಿದ್ದಾರೆ, ಕ್ರಮ ಮತ್ತು ಯಾರು ಸಮುದ್ರ ತೀರದಲ್ಲಿ ನಿಲ್ಲುತ್ತಾರೆ. ಮದುವೆಯ ಔತಣಕೂಟಕ್ಕೆ ಯಾರನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಅವರು ಸರಿಯಾದ ನಂಬಿಕೆಯ ಅರಿಕೆಯನ್ನು ಪ್ರತಿಪಾದಿಸಿದರೂ ಅವರು ಮುಚ್ಚಲ್ಪಟ್ಟಿರುವುದನ್ನು ಕಂಡು ಆಘಾತಕ್ಕೊಳಗಾಗುತ್ತಾರೆ. ಯೇಸುವಿನ ವಿಶ್ವಾಸಿಗಳಾಗಿ ನಾವು ಸಾಮ್ಯದ ಭಾಷೆಯಲ್ಲಿ ಕರ್ತನ ಕರೆಗೆ ಪ್ರತಿಕ್ರಿಯಿಸಲು ಯಾವುದೇ ಸಮಯದಲ್ಲಿ ಸಿದ್ಧರಾಗಿರುವ ಬುದ್ಧಿವಂತ ವಧುವಿನಂತೆ ಇರುತ್ತೇವೆ. ನೀವು ಎಷ್ಟು ತಯಾರಾಗಿದ್ದೀರಿ? ನಿಮ್ಮ ವಿಮೋಚಕನನ್ನು ಸ್ವಾಗತಿಸಲು ಸಿದ್ಧರಾಗಿ. ಮತ್ತಾಯ 25:6. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮೊದಲಿಂಗನು ಅವರನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.